ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೋ ಎಕ್ಸ್ಟ್ರಾ, ನೀರಿನ ನಂತರ ಕೊನೆವರೆಗೂ ನೋಡಿ ಪ್ಲೀಸ್. ಇವತ್ತು ನಾನಿಲ್ಲೊಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇದು ತುಂಬ ಹೈ ಪ್ರೋಟೀನು, ತುಂಬ ಟೇಸ್ಟಿಯಾಗಿರುತ್ತೆ. ಡಯಟ್ಗೂ ಅವರು ಕೂಡ ಫಾಲೋ ಮಾಡ್ಬೋದು. ಇದನ್ನು ಹಬೆ ಉಂಡೆ, ನುಚ್ಚಿನ ಉಂಡೆ ಅಥವಾ ಬೇಳೆ ಉಂಡೆ ಅಂತಲೂ ಹೇಳ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಆಗಿದೆ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಕಪ್ ಮೆಜರ್ಮೆಂಟಲ್ಲಿ 1/4 ಕಪ್ಪು ಕಡಲೆಬೇಳೆ, 1/4 ಕಪ್ ಹೆಸರುಬೇಳೆ, 1/4 ಕಪ್ ತೊಗರಿಬೇಳೆ ಮತ್ತು 1 ಹಿಡಿ ಅಕ್ಕಿ, 1 ಟೀ ಸ್ಪೂನಷ್ಟು ಉದ್ದಿನ ಕಾಳನ್ನ ಮಿನಿಮಮ್ 2 ಅವರ್ಸ್ ನೆನೆಸ್ಬೇಕು. ಇದನ್ನು ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿಕೊಂಡು 2 ಅವರ್ಸ್ ನೆನೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಿನಿಮಮ್ 2 ಅವರ್ಸ್ ನೆನೆಸಲೇಬೇಕು. ಇದನ್ನು ನಾನು ಆಗಲೇ ವಾಶ್ ಮಾಡಿ 2 ಅವರ್ಸ್ ನೆನೆಸಿಟ್ಟಿದ್ದೀನಿ. ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಈ ಥರ ನೆಂದಿರಬೇಕು. ಒಂದು 2 ಅವರ್ಸ್ ನೆಂದಾದಮೇಲೆ ಇದನ್ನು ರುಬ್ಬಕ್ಕೆ ತೊಗೋಬೋದು. ನಾವು ಈಗ ನೆಕ್ಸ್ಟು ನಾವೊಂದು ಮಿಕ್ಸಿ ಜಾರಿಗೆ ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. 1 ಇಂಚಷ್ಟು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕಾಯಿ ತುರಿ. ಇದರಲ್ಲಿ ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ನೀರು ಹಾಕದೆ ಜಾಸ್ತಿ, ತುಂಬ ಗಟ್ಟಿಗೆ ರುಬ್ಕೋಬೇಕು, ಪೇಸ್ಟ್ ಥರ. ನೀರು ಹಾಕಬೇಡಿ, ನೀರು ಹಾಕೋದು ಬೇಡ ಜಾಸ್ತಿ ಇದಕ್ಕೆ. ಹಾಗೆ ಗಟ್ಟಿಗೆ ರುಬ್ಕೊಳ್ಳಿ. ಈ ರುಬ್ಬಿರೋದನ್ನ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ನಾವು ನೆನೆಸಿರೋ ಬೇಳೆನ ಒಂದು ಸ್ವಲ್ಪನೇ ಹಾಕಿ, ನೀರು ಹಾಕದೆ ಜಾಸ್ತಿ ರುಬ್ಬಿ ತರ್ತರಿಯಾಗಿ ರುಬ್ಕೊಳ್ಳಿ. ನುಣ್ಣಗೆ ರುಬ್ಬೋದು ಬೇಡ ಬೇಳೆನೆಲ್ಲ. ಮಸಾಲ ಮಾತ್ರ ನುಣ್ಣಗೆ ರುಬ್ಕೊಳ್ಳಿ. ಈ ಬೇಳೆಗಳನ್ನೆಲ್ಲ ತರ್ತರಿಯಾಗಿ ರುಬ್ಕೊಳ್ಳಿ. ಪಲ್ಸ್ ಮೋಡಲ್ಲಿ ನುಚ್ಚು ಥರ ಹಾಕಬೇಕು ಅಷ್ಟೇ. ನಮಗೆ ಕೋರ್ಸಲ್ಲಿ ರುಬ್ಕೊಂಡು ಇದನ್ನಾಗಲೇ ಮಸಾಲೆ ರುಬ್ಕೊಂಡ್ರ ಜೊತೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಗಿರಬೇಕಿದು, ನೀರಾಗಿ ತೆಳು ಆಗಬಾರ್ದಿದು. ಇದಕ್ಕೆ ಈರುಳ್ಳಿ ನೀವು ಜಾಸ್ತಿ ಇಷ್ಟಪಟ್ಟರೆ ಒಂದು 2ರಿಂದ 3 ಈರುಳ್ಳಿ ಹಾಕ್ಕೊಳ್ಳಿ. ನಾನಿನ್ನು ಅಷ್ಟೇ ಒಂದು ಮೀಡಿಯಮ್ ಸೈಜ್ 2ರಿಂದ 3 ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋದು, ಹಸಿಮೆಣಸಿನ್ಕಾಯಿ ಮತ್ತು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಮತ್ತು ಮೆಂತ್ಯನ ಚಾಪರಲ್ಲಿ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ. ಎಲ್ಲ ಒಂದೊಂದು ಕಪ್ ಅಷ್ಟಿದೆ. ಸೊಪ್ಪು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕ್ಬೋದು. ಸಬ್ಸಿಗೆ, ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು, ಹಾಗೆ ಹಿಂಗು, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲದಕ್ಕೂ. ಬೇಳೆಗೆ ಮಸಾಲೆ ನಾವು ರುಬ್ಕೊಂಡಿದ್ದು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ಥರ ಎಲ್ಲ ಗಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೇ ನೆನೆಯಕ್ಕೆ ಬಿಡೋದು ಬೇಡ, ಮಾಡಿದ ತಕ್ಷಣ ಮಿಕ್ಸ್ ಮಾಡಿದ ತಕ್ಷಣ ಮಾಡ್ಬೋದು. ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟು, ನಿಮಗೆ ಎಷ್ಟು ಸೈಜಿಗೆ ಬೇಕು ಅಂದರೆ ತುಂಬ ಚಿಕ್ಕದಾಗೆ ಕಟ್ಟಿದ್ರೆ ಒಳ್ಳೆಯದು. ಯಾಕೆಂದರೆ ಬೇಳೆ ಬೇಯಕ್ಕೆ ಟೈಮ್ ತೊಗೊಳುತ್ತಲ್ವ. ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಉಂಡೆ ಮಾಡಿಕೊಂಡು ನೀವು ಈ ಥರ ಫ್ಲ್ಯಾಟಾಗಿ ಇಡ್ಲಿ ಥರನೂ ಹಾಕಿ ಬೇಯಿಸ್ಬೋದು. ಈ ಥರ ಉಂಡೆನೂ ಕಟ್ ಬೇಯಿಸ್ಬೋದು. ಇಲ್ಲಾಂದರೆ ನಾನೀಗ ಒಂಥರ ಸಿಲಿಂಡ್ರಿಕಲ್ ಶೇಪ್ ಕೊಡ್ತಾಯಿದ್ದೀನಿ, ಆ ಶೇಪ್ ಕೊಟ್ಬಿಟ್ಟು ಬೇಯಿಸ್ಕೋಬೋದು. ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ, ಆ ಥರ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಪ್ಲೇಟಿಗೆ ಮೀಡಿಯಮ್ ಸೈಜು ಮಾಡಿ ನಾನು 2 ಇಟ್ಟು ಒಂದೊಂದು ಇದಕ್ಕೆ ಮಾಡ್ತಾಯಿದ್ದೀನಿ. ಈ ಥರ ನೀವು ಬೇಕಾದ್ರೆ ಒಂದೊಂದನ್ನೇ ಇಟ್ಕೊಂಡು ಕೂಡ ಬೇಯಿಸ್ಕೊಳ್ಳಿ. ಹಾಗೆಯೇ ನಾನೀಗ ಎಲ್ಲ ಪ್ಲೇಟಿಗೂ ಉಂಡೆ ಕಟ್ಟು ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ, ಆಲ್ರೆಡಿ ನಾನು ಇಡ್ಲಿ ಕುಕ್ಕರಲ್ಲಿ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಅದು ನೀರು ಚೆನ್ನಾಗಿ ಮರಳ್ತಿದೆ.
ಇದನ್ನು ಸ್ಟ್ಯಾಂಡ್ನ ಇಡ್ಲಿ ಕುಕ್ಕರ್ ಒಳಗೆ ಇಡ್ತಾ ಇದ್ದೀನಿ. ಇದನ್ನು ಒಂದು 20 ಮಿನಿಟ್ಸ್ ಬೇಯಿಸಬೇಕು. ಬೇಳೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ, ಅದಕ್ಕೆ 20 ಮಿನಿಟ್ಸ್ ತೊಗೊಳ್ಬಿಡಿ. ಅಷ್ಟರಲ್ಲಿ ನಾನು ಅದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ, ಶುಂಠಿ, ಹುಣಸೆಹಣ್ಣು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನಷ್ಟು ಹುರ್ಗಡ್ಲೆ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಚಟ್ನಿನ. ಇದು ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಇದು ಬೆಂದಿದೆ, ನಾವಾಗಲೇ ಬೇಯೋಕ್ಕಿಟ್ಟಿದ್ದು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಇದು ನನಗೆ ಕ್ಲೀನಾಗಿ ಬಂದರೆ ಬೆಂದಿದೆ ಅಂತ. ಇಲ್ಲಾಂದರೆ ಇನ್ನೊಂದು 5 ಮಿನಿಟ್ಸ್ ಹಾಗೆ ಬೇಯಿಸ್ಕೊಳ್ಳಿ. ಮತ್ತು ನೋಡಿ ಎಷ್ಟು ಸಾಫ್ಟಾಗೂ ಬಂದಿದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೈ ಪ್ರೋಟೀನ್ ಇದು. ನೀವು ರೆಸಿಪಿನ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಬಾಯ್.